ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಈಗ ತನ್ನ ಹಳೆ ಸಾಮ್ರಾಜ್ಯವನ್ನ ಮರಳಿ ಪಡೆದಿದ್ದಾನೆ. ಜಯದೇವ್ ಎಲ್ಲ ಆಸ್ತಿಯನ್ನ ಕಳೆದುಕೊಳ್ಳೋ ಸಮಯ ತಂದುಕೊಂಡಿದ್ದನು. ಹೀಗಾಗಿ ಹರಾಜಿನಲ್ಲಿ ಗೌತಮ್ ಅದನ್ನೆಲ್ಲವನ್ನ ಮರಳಿ ಪಡೆದಿದ್ದಾನೆ. ಹೌದು ಸ್ನೇಹಿತರೆ, ತಂದೆ ಕಟ್ಟಿದ ಮನೆ, ಅಪ್ಪನ ಪ್ರೀತಿಯ ಕಂಪನಿ, ದಿವಾನ್ ಸಾಮ್ರಾಜ್ಯವನ್ನ ಬೇರೆಯವರಿಗೆ ಕೊಡೋದು ಅವನಿಗೆ ಇಷ್ಟವೇ ಇರಲಿಲ್ಲ. ಹೀಗಾಗಿ ಅವನು ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಸಹಾಯದಿಂದ ಹಣವನ್ನ ಪಡೆದು ಹರಾಜಿನಲ್ಲಿ ತನ್ನ ಆಸ್ತಿಯನ್ನ ಖರೀದಿ ಮಾಡಿದ್ದಾನೆ. ಗೌತಮ್ ದಿವಾನ್ ಈ ರೀತಿ ಆಸ್ತಿ ಖರೀದಿ ಮಾಡಿದ್ದು ಜಯದೇವ್ಗೆ ಆಶ್ಚರ್ಯವಾಗಿದೆ. ಇಷ್ಟೆಲ್ಲ ಹಣವನ್ನ ಅವನು ಹೇಗೆ ತಂದನು ಅಂತ ಯೋಚನೆ ಮಾಡುತ್ತಿರುವಾಗಲೇ ಗೌತಮ್ ದಿವಾನ್ ಅವನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾನೆ. ತನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದು, ನನ್ನ ಕುಟುಂಬಸ್ಥರಿಗೆ ತೊಂದರೆ ಕೊಟ್ಟಿದ್ದು, ನನ್ನನ್ನು ಮನೆಯಿಂದ ಹೊರಗಡೆ ಹೋಗುವ ಹಾಗೆ ಮಾಡಿದ್ದು, ಇನ್ನು ಅಷ್ಟೇ ಅಲ್ಲದೆ ಮಲ್ಲಿ ಜೀವನ ಕೂಡ ಹಾಳು ಮಾಡಿದ್ದು, ಎಲ್ಲದಕ್ಕೆ ಲೆಕ್ಕ ಚುಕ್ತ ಆಗುವ ಹಾಗೆ ಕಪಾಳ ಮೋಕ್ಷವನ್ನೇ ಮಾಡಿದ್ದನು. ಗೌತಮ್ ದಿವಾನ್ ಈಗ ಜಯದೇವ್ನನ್ನ ಮನೆಯಿಂದ ಹೊರಗಡೆ ಹಾಕಿದ ಮೇಲೂ ಕೂಡ ಅವನಿಗೆ ಬುದ್ಧಿಯೇ ಬಂದಿಲ್ಲ. ಇನ್ನೊಂದು ಕಡೆ ದಿಯಾ ಕೂಡ ಅವನಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋಗಿದ್ದಾಳೆ. ಈಗ ಅವನು ಬರಿಗೈಯಲ್ಲಿ ತಿರುಗುವ ಹಾಗೆ ಆಗಿದೆ. ಆದರೆ ಮುಂದೆ ಏನು ಮಾಡ್ತಾನೆ ಅಂತ ಕಾದು ನೋಡಬೇಕಿದೆ. ಮುಂದೆ ಜಯದೇವ್ ಗೌತಮ್ ಕುಟುಂಬಕ್ಕೆ ತೊಂದರೆ ಕೊಡ್ತಾನಾ ಅಥವಾ ಶಕುಂತಲಾ ಜಯದೇವ್ ಆಡಿದ ನಾಟಕವೇನಾ ಎಂಬ ಪ್ರಶ್ನೆ ಬಂದಿದೆ. ಮುಂದೆ ಇವರಿಬ್ಬರು ಒಂದಾದರೂ ಆಶ್ಚರ್ಯವೇನಿಲ್ಲ. ಯಾರೇ ಕಣ್ಣೀರು ಹಾಕಿಸಿದ್ರೂ ಹೆತ್ತ ತಾಯಿಗೆ ಕಣ್ಣೀರು ಹಾಕಿಸಿದವರಿಗೆ ಉಳಿಗಾಲವೇ ಇಲ್ಲ. ತಾಯಿಯನ್ನ ಹೊರ ಹಾಕಿದ ನಂತರವೇ ಎಲ್ಲ ತಲೆ ಕೆಳಗಾಗೋಯ್ತು. ಇನ್ನು ಜನರಂತೂ ಫುಲ್ ಥ್ರಿಲ್ ಆಗಿದ್ದು, ಏನೇ ಆದರೂ ಜೈ ಕೊಬ್ಬು ಕರಗುವ ಮಾತೇ ಇಲ್ಲ. ಇಷ್ಟೆಲ್ಲ ಆದರೂ ಜೇಡಿ ಕೊಬ್ಬು ನೋಡ್ರಪ್ಪ, ಅಬ್ಬಬ್ಬ ಒಂಚೂರು ಭಯ ಅನ್ನೋದೇ ಇಲ್ಲ. ಜಯದೇವ್ ಸರ್ ಆ್ಯಕ್ಟಿಂಗ್ ಸೂಪರ್. ರಿಯಲ್ ಆಗಿರೋ ಪ್ರಾಬ್ಲಮ್ಗಿಂತಲೂ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ಆ್ಯಕ್ಟಿಂಗ್ ಅನ್ನಿಸ್ತಾನೇ ಇಲ್ಲ, ನಿಜ ಜೀವನದಲ್ಲಿ ನಡೆದಿದೆ ಏನೋ ಅನ್ನಿಸ್ತಾ ಇದೆ. ವಿಲನ್ ಕ್ಯಾರೆಕ್ಟರ್ ಸೂಪರ್ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಜಯದೇವ್ ಆಟ ಮುಗಿದಂತೆ ಅರ್ಥ. ಮುಂದೆ ಏನಾದರೂ ಗೌತಮ್ ಮಾತು ಕೇಳಿದ್ರೆ ಮತ್ತೆ ದಿವಾನ್ ಕುಟುಂಬ ಸೇರಿಕೊಳ್ಬೋದು. ಇಲ್ಲಾಂದ್ರೆ ಜಯದೇವ್ಗೆ ಭಿಕ್ಷೆ ಬೇಡೋದು ಕಾಯಂ ಕೆಲಸವೇ ಆಗುತ್ತೆ.